ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಇವತ್ತಿನ ವಿಡಿಯೋ ಏನಂದರೆ ನಾವು ಯಾವ ರೀತಿ ಅಳ್ಳು ಬೇಯಿಸ್ತೀವಿ ಅಂತ ಫುಲ್ ವಿಡಿಯೋ ಮಾಡಿದ್ದೀನಿ, ಒಂದ್ಸತಿ ನೋಡಿ. ಸೌಡ್ತಾರಲ್ಲ ಸಣ್ಣ ಹೊಡ್ಲನ ಉರಿತಿರೋದು. ನೋಡ್ಬೇಕು ಎಣ್ಣೆ ಗಟ್ಟು ಬರ್ತೈತೆ ಅವು 30 ಕರೆಕ್ಟಾಗಿ ಇದೆ. ನಾ 5 ಸೇರು ಮಾಡಿ ಹಾಕ್ಯಂಡೆ. 5 ಸೇರು ಅಂದಲ್ಲ ನೀನು, ಅವು 30 ಸೇರು ಕರೆಕ್ಟಾಗಿ ಇದ್ದಾವೆ. ಇವು 9 ಸೇರು ಅಂದು ನೋಡಬೇಕು. ಒಂದಿಟ್ಟು ಎಣ್ಣೆ ಕತ್ತರಿಸಿ ಈ ಎಣ್ಣೀರು ನಂಗೆ ಬರ್ತೈತೆ ಅಂತೀವಿ. ಒಂದಿಟ್ಟು ಎಣ್ಣೀರು ಒಯ್ಬೇಕು. ಒಂದು ಎಣ್ಣೀರು ಮತ್ತೆ ಬೇರೆ ನೆಗ್ಸಿ ಬೇರೆ ಹಾಕ್ತೀನಿ. ನೀರು ಚೆನ್ನಲ್ಲಿಗೆ ನಮ್ಮ ಇದಾಗಿ ಬೇಸಿರು ಹಾಕಿ ಇವು ಹಳೆ ಹುರಿದೈತಾ? ಹಾಂ, ಎಲ್ಲ ಹೆಂಗಮ್ಮ ರುಬ್ಬೋದು? ಅಳ್ಳು ಬೇಯಿಸೋದೆಲ್ಲ ಆದಮೇಲೆ ರುಬ್ಬೋದೇ ಕೆಲಸ ಅಲ್ವಾ, ಅದಕ್ಕೆ ಅಜ್ಜಿ ನಾನು ಸ್ಟಾರ್ಟ್ ಮಾಡ್ಕೊಂಡು ರುಬ್ಬೋದು. ಫಸ್ಟ್ ಅಜ್ಜಿನೇ ರುಬ್ಬಿತು, ಆಮೇಲೆ ನಾನು ಚಿಕ್ಕ ಗುಂಡು ತಗೊಂಡೆ. ಇಬ್ಬರು ಆಗಲ್ಲ, ಒಬ್ಬರೇ ಒಂದೇ ಜೊತೆ ರುಬ್ಬಿರು ಅಂತ ಇಬ್ಬರು ರುಬ್ಬಿವಿ. ಇಬ್ಬರು ರುಬ್ತಾಯಿದ್ರೆ ಕೈಯೆಲ್ಲ ನೋವು ಬರೋವು, ಅದಕ್ಕೆ ಸಪ್ರೇಟ್ ರುಬ್ಬಿವಿ. ಆಯಮ್ಮನ ಗುಂಡು ನಾನೊಂದು ಗುಂಡಿಗೆ. ಒಂದೇ ಗುಂಡಾಗಿ ರುಬ್ಬಿರೆ ಸಾಗಲ್ಲ ಅಂತ 2 ಗುಂಡು ತಗೊಂಡು ರುಬ್ಬಿವಿ. ಹಂಗೆ ಸ್ವಲ್ಪ ಹೊತ್ತು ನಮ್ಮ ಜೊತೆ ಜಗಳ ಮಾಡ್ಕೊಂಡು ತರಿಸಾದ್ಮೇಲೆ ಆಗಿತ್ತು ರುಬ್ಬ. ಯಾ ಹೆಣ್ಗೂ ಏನು ಬಿಡಲ್ಲಮ್ಮ, ಅದನ್ನು ಎಣ್ಣೆ ಇದಕ್ಕೆ ಎಳ್ನೀರು ಅದು ಇದು ಹಾಕಿರ ಅದು ಹಂಗೆ ಬರುತ್ತೆ. ನಮ್ಮ ಲೆಕ್ಕಕ್ಕೆ ತೊಕ್ಕು 2 ಆಗಿತ್ತು, 2 ತಪ್ಪಲೆ. ಅದಕ್ಕೆ 2 ತಪ್ಪಲೆ ಇದ್ದರೆ 4 ತಪ್ಪಲೆ ಅದೇ ತಪ್ಪಲೆಗೆ ನೀರು ಹಾಕಬೇಕು. 4 ತಪ್ಪಲೆ ನೀರು ಹಾಕಿದ್ವಿ. ಅದು ಹಾಕ್ತಂಗಿಂದ ನಮ್ಮ ತಾತ ಬಂದು ಒಲೆ ಬಚ್ಚಿತು. ಯಾಕಂದರೆ ಬಿಸಿನೀರು ಕಾಯಬೇಕಂತೆ, ಕಾದಣೆಂತೆ ಚೆನ್ನಾಗಿ ಎಣ್ಣೆ ಬರೋದು ನೀರು. ನಾವಿನ್ನು ಇದಿತ್ತು ಅಂತ ರುಬ್ಬುತ್ತಾ ಇದ್ವಿ. ತಾತ ಮಾತ್ರ ನೀರು ಗುರಿತಾ ಇತ್ತು. ಅವೇ ಬರ್ತಾ ಇರೋದು ನೋಡು, ಜೂಮ್ ಮಾಡಿ ತೆಗ್ದಿರೋದು ವಿಡಿಯೋನ. ರುಬ್ಬಿ ಅದೇ ಕೈಯೆಲ್ಲ ನೋವು ಹಂಗೆ. ಫೈನಲಿ ರುಬ್ಬೋದೆಲ್ಲ ಆಯಿತು. ಇದೆಯಲ್ವಾ, ಇನ್ನೂ ಐತಲ್ವಾ? ಅದು ಹಾಕ್ತಂಗೆ ಇನ್ನು ಬಿಸಿನೀರು ಕಾದಿದ್ರೆ ಅದಕ್ಕೆ ಹಾಕ್ಬೇಕು ಅಂತ ಎಲ್ಲ ತಗೊಂಡು ಹೋಗಿ ಅಲ್ಲಿ ಇಟ್ಕೊಂಡಿದ್ದೀವಿ. ಹಾಗಲ್ವೇ? ನೀರು ಜಾಸ್ತಿ ಅದು ಅಂತನಾ? ಆ ಕಡೆಗೆ ನಿಂತ್ಕ, ಸುಮ್ಮನೆ ಇರಕ್ಕ. ಬಿಸಿ ಅದು ಮಾಮೂಲು. ಅವ್ನು ತಾಬತ್ತಾನ ಬಾರಜ್ಜಿ, ನಾನು ಎತ್ಕೊಂಡ್ರೆ ಸೆಲ್ತೈತೆ ಮರ ತಗೋಬೇಕು. ಯಾರಂತೂ ಬಿದ್ದಲ್ವೇ ನಾನು ಹಾಕ್ತೀನಿ ತಗೊಳ್ಳವು. ತೆಗಿಯವ, ನಾನು ಹಾಕ್ತೀನಿ. ಅದನ್ನು ತಗೋ, ಅದನ್ನು ತಗೋ. ಇದನ್ನ ಹೇಳಿಯನಾ? ಪೈಪ್ ತೆಗ್ದು ಪೈಪ್ ಏನಾಗಲ್ಲ. ಯಾ ಪೈಪು ಸುಡಲ್ಲ. ನೀನು ಒಯ್ಯಿರ ಅಪರಪನ.
ಹ್ಞೂ ಅವ್ನಿಗೆ ಕೊಡ್ತಾತ ಅವ್ನು ತಿರುತ್ತಾನ ರಪರಪ್ಪನ ಕೊಡ ತಿರುವ ನಾನು ಒಕ್ಕಟ್ಟಿ ದೋಸೆನೇ ಒಯ್ತೀನಿ ಏನ್ ಕೇಳು ಯಾಕೆ ಯಾರು ದೋಸೆ ತಿಂಬಲ್ಲ ಅನ್ನ ಇದ್ರೆ ತಗೊಂಡ ಯಾರು ಇವಾಗ ಅಕ್ಕಿ ಚೆನ್ನ ಮಾಡ್ಯಾವ್ರಿ ಮಕ್ಕನ ಹೊಸಲ್ ಬೆಳಗ್ಗೆಯಿಂದ ಕುಕೊಂಡು ರುಬ್ಬಿರೋದು ತಗೊಂಡ ತಿಕ್ಳಿಗೆ ತಿಕ್ಳೆ ಸಾಟಿ ನೀರು ಚೆನ್ನಾಗಿ ಕಾದಿದ್ವಲ್ಲೇ ಎಣ್ಣೆ ತೆಗಿವಾಗಿರೋದು ಸೀಗೆಕಾಯಿ ಶುಂಠಿ ಹಾಕು ಸ್ವಲ್ಪ ಅರಿಶಿನ ಕುಡ್ತೆ ಸುಮ್ಮನಿರು ಸರಿನಪ್ಪ ಸೋಸದಲ್ಲ ಅದೆಲ್ಲ ಕಾವು ಇದಾಗ್ತೈತಿ ಕಾಸಿರಿ ಕೊಡಕ್ಕೆ ಸೌಟ ಅಲ್ಲಿಗೆ ತಿನ್ನೋದು ಚೆನ್ನಾಗಿರೋದು ಇನ್ನು ಉರಿಬೇಕಾಯ್ತು ನಮ್ಗೆ ಕಾಮಲ್ಲ ನೋಡ ಕಡ್ದಂಗೈತಿ ಚಿಕ್ಕ ಒಲೆ ಮೇಲೆ ಸಿಗೋಕೆ ನೀವು ಚಿಕ್ಕನೆ ಯಾಕೆ ಬೇಡ ಹೇಳು ಗೊತ್ತೈತಿ ಸಾಕು ಈಗ ನೀರೆಣ್ಣೆಗೆ ಒಂದು ಕೆಜಿ ನಿಧಾನ ಕಯ್ಯ ಸುತ್ತಂದೆಲ್ಲ ಹಿಂಗನ್ನ ಮಳಿಕೆ ಪಿಂಟಿ ನೀರು ಕುಡಿಸ್ತಾರೆ ಅವರು ಬಕೆಟ್ನಾಗ ತಗೊಂಡೋಗಿ ಇಕ್ರೋ ಮಾಮ ಬರ್ರಿ ಹುಡುಗರು ಅಂದ್ಲು ಅಮ್ಮ ಒಳ್ಳೆ ಒಂದು ದಾರೆ ಮುತ್ತೈತೆ ಹೋಗ್ತೀವಿ ಎಲ್ಲಿಗೆ ಅಂದೆ ಅಲ್ಲೋ ಅವ್ನು ರಂಗನಾಥ್
ನಾವು ಈ ಕೆಲಸ ಮುಗಿಸೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು ನೈಟು. ಇಷ್ಟೆಲ್ಲ ಕಷ್ಟ ಬಿಟ್ಟಿದ್ದಕ್ಕೆ ಇಷ್ಟು ಎಣ್ಣೆ ಬಂತು.